ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಸಿಂಪಲ್ ವ್ಲಾಗ್ಸ್ ಆಗಿರುತ್ತೆ. ಫ್ರೆಂಡ್ಸ್, ಏನಂದರೆ ಮೊನ್ನೆ ಆನೆಕಲ್ ಮಳೆ ಬಂದಿತ್ತಲ್ಲ, ಆನೆಕಲ್ ಮಳೆ ಬಂದು ಎಷ್ಟು ಮಾವಿನಕಾಯಿ ಉದುರಿದ್ದಾವೆ ಅಂದರೆ ನಮ್ಮವು ತುಂಬ ಅಂದರೆ ತುಂಬ ಮಾವಿನಕಾಯಿ ಉದುರಿದ್ದಾವೆ. ಇರೋದು 4 ಮರ, ಅದರಲ್ಲೂ ಬಿಟ್ಟವೆಲ್ಲ ಉದುರು ಬಿಟ್ಟವೆ. ಅವು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕಾಯಿ ಇದ್ದಾವೆ, ಅವೇ ಉದುರು ಬಿಟ್ಟವೆ. ನೋಡಿ ಎಷ್ಟೊಂದು ಉದುರಿದ್ದಾವೆ ಅಂದರೆ ನೋಡೋಕ್ಕೆ ಹೊಟ್ಟೆ ಉರಿತಾ ಇತ್ತು, ಅಷ್ಟು ಉದುರಿ ಬಿಟ್ಟಿದ್ದಾವೆ. ತುಂಬ ಚಿಕ್ಕ 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 ಕಾಯಿಯೇ ಉದುರು ಬಿಟ್ಟಿದ್ದಾವೆ. ತೆನೆ ಎಲ್ಲ ತುಂಬ ಅಂದರೆ ತುಂಬ ಬಂದಿತ್ತು. ಎಷ್ಟು ಮಾವಿನಕಾಯಿ ಬಿಡುತ್ತೋ ಅನ್ನಷ್ಟು ಬಂದಿತ್ತು, ಅಷ್ಟೇ ಬಿಟ್ಟಿತ್ತು ಸಹ. ಈಗ ನೋಡಿದರೆ ಎಲ್ಲ ಉದುರಿ ನಿಂತವೆ. ನೋಡಿ ಎಷ್ಟೊಂದು ಉದುರಿದ್ದಾವೆ ಅಂತ ಹೇಳಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಇದ್ರೇ ವಿಡಿಯೋ ಮಾಡೋದಕ್ಕಾಗೋದು. ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೋಡಿ ಎಷ್ಟು ಉದುರಿದ್ದಾವೆ ಅಂತಂದರೆ ಎಲ್ಲ ಕಾಣ್ತಾ ಇದ್ದಾವಲ್ಲ, ಚಿಕ್ಕ 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 ಕಾಯಿ ಪೂರ್ತಿ ಉದುರಿದ್ದಾವೆ. ಮರ ಅಂತೂ ಪೂರ್ತಿ ಖಾಲಿ 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 ಆಗೈತೆ. ಮರದಾಗ ಏನೂ ಇಲ್ಲ, ಅಷ್ಟೊಂದು ಉದುರಿದ್ದಾವೆ. ರಾಶಿ ಮಾವಿನಕಾಯಿ ಉದುರವೆ. ಇವಂತೂ ಕೊಬ್ಬರಿ ಮಾವಿನಕಾಯಿ ಕಾಯಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರ್ತತೆ ಕಾಯಿ. ನೋಡಿ, ಇದು ಆನೆಕಲ್ಲು ಹೊಡೆದಿದ್ದು, ಆನೆಕಲ್ಲು ಬಿದ್ದ ಹೊಡೆತ ಬಿದ್ದಿರೋದು ಇದು ಸಹ ಅಷ್ಟೇ, ಆನೆಕಲ್ಲು ಹೊಡೆತ ಬಿದ್ದಿರೋದು. ನೋಡಿ ಎಷ್ಟು ಚಿಕ್ಕ 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 ಕಾಯಿ ಬಿದ್ದಾವೆ ಅಂದರೆ ಇದೆಲ್ಲ ಆನೆಕಲ್ಲು ಹೊಡ್ತಾನೆ. ಇದು ನೋಡಿ, ಇದು ಆನೆಕಲ್ಲೇ, ಇದು ಆನೆಕಲ್ಲು. ನೋಡಿ ಎಷ್ಟೊಂದು ವೇಸ್ಟ್ ಅಂದರೆ ತುಂಬ ತುಂಬ ವೇಸ್ಟ್ ಆಗಿದೆ. ಅದು ಆನೆಕಲ್ಲೇ. ನೋಡಿ, ನನ್ನ ಮಗಳು ಅದನ್ನೇ ಆರಿಸ್ಕೊತವಳೆ. ಇದು ಕಾಯಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ತದೆ. ಕಾಯಿ ತುಂಬ ಅಂದರೆ ತುಂಬ ಬಂದಿತ್ತು, ಎಲ್ಲ ಹೋಗ್ಬಿಟ್ಟವೆ. ನೋಡಿ, ಇದು ಸಹ ಆನೆಕಲ್ಲೇ. ಪ್ರತಿಯೊಂದು ಅಷ್ಟೇ, ಒಂದೊಂದು ಹಂಗಾಗಿದ್ದಾವೆ, ಒಂದೊಂದು ಈ ಥರ ಬಿದ್ದುಬಿಟ್ಟವೆ. ಎಷ್ಟು ಬಿದ್ದವೆ ನೋಡಿ, ರಾಶಿ ಬಿದ್ದುಬಿಟ್ಟವೆ. ಹೌದಮ್ಮ, ಇದು ಆನೆಕಲ್ಲೇ. ತುಂಬ ಅಂದರೆ ತುಂಬ ಬಿದ್ದೋಗ್ಬಿಟ್ಟವೆ. ತುಂಬ ಚೆನ್ನಾಗಿರುತ್ತೆ ಹಣ್ಣು ಸಹ ತಿನ್ನೋಕ್ಕೆ. ಎಲ್ಲ ಹೋಗಿಬಿಟ್ಟವೆ ಈ ಸರಿ. ಅದರಲ್ಲಿ ಹಿಂಗೆ ಆನೆಕಲ್ಲಿಗೆ ಇಷ್ಟು ಉದುರಿದ್ದಾವೆ. ಆಮೇಲೆ ಚಿಕ್ಕ ಚಿಕ್ಕವಿದ್ದಾಗ ಉದುರುತ್ತಾವಲ್ಲ, ಹೋಗಿ ಎಷ್ಟು ಬರ್ತವೆ, ತಿನ್ನೋಕ್ಕೂ ಸಿಗ್ತವೆ ಎಲ್ಲ ಈ ಸರಿ. ಅಷ್ಟೊಂದು ಉದುರಿ ಬಿಟ್ಟವೆ. ಈ ಮರ ಅಂತೂ ವರ್ಷ ಚೆನ್ನಾಗೇ ಬರ್ತಿತ್ತು. ಈ ಸರಿ ಇನ್ನೂ ಚೆನ್ನಾಗೇ ಬಂದಿತ್ತು, ಮಳೆ ಬಂದು ಎಲ್ಲ ಹಾಳಾಗಿ ಹೋಗ್ಬಿಟ್ಟತೆ. ಇರೋದೇ 3-4 ಮರ. ಆ ಮರದಾಗೂ ಇನ್ನು ಬಿಟ್ಟಿರೋವೂ ಎಲ್ಲ ಉದುರೋಗ್ಬಿಟ್ಟವೆ. ಇರೋವೇ 3-4 ಮರ, ಬಿಟ್ಟಿರೋದ್ರಲ್ಲೂ ಎಲ್ಲ ಉದುರೋಗ್ಬಿಟ್ಟಿದ್ದಾವೆ. ತುಂಬ ಅಂದರೆ ತುಂಬ ಉದುರೋಗ್ಯಾವೆ. ಆನೆಕಲ್ಲು ಮಳೆ ಬಂದು ಎಲ್ಲ ಬೆಳೆನೂ ಲಾಸು ಅಂತಲೇ ಹೇಳ್ಬೋದು. ಈಗ ಬಂದಿರೋ ಬೆಳೆ ಎಲ್ಲ ಲಾಸೇನೆ. ನೋಡೋಕ್ಕೆ ಖುಷಿ ಆನೆಕಲ್ಲು ಬೀಳೋದು, ಆದರೆ ಅದರದ್ದು ಡಿಸಡ್ವಾಂಟೇಜು ಎಲ್ಲ ಬೆಳೆ ಹಾಳು. ತುಂಬ ಅಂದರೆ ತುಂಬ ಬೆಳೆ ಹಾಳಾಗಿದ್ದಾವೆ ಅಂತ ಹೇಳ್ತಿದ್ರು. ಹಾಗೆ ಆಗೈತೆ. ಈ ಮಾವಿನಕಾಯಿ ನೋಡಿ ನಿದ್ರೂ ಹಾಗೆ ಅನ್ನಿಸ್ತೈತೆ. ತುಂಬ ಅಂದರೆ ತುಂಬ ನಮ್ಮ ಮಾವಿನಕಾಯಿ ಬಿದ್ದಾವೆ. ಇನ್ನು ಬೇರೆ ಎಲ್ಲ ಅವರು ಏನೇನು ಬೆಳೆ ಹಾಕಿರ್ತಾರೋ ಅವೆಲ್ಲ ವೇಸ್ಟ್ ಆಗಿರ್ತವೆ. ಆನೆಕಲ್ಲು ಮಳೆಯಿಂದ ಏನು ಯೂಸ್ ಇಲ್ಲ, ಏನು ಉಪಯೋಗ ಅಂತೂ ಇಲ್ಲ. ಎಲ್ಲ ಬೆಳೆ ಲಾಸು ಅಂತಲೇ ಹೇಳ್ಬೋದು. ಅವು ಇವಾಗ ಚಿಕ್ಕ ಕಾಯಿ ಬಿದ್ದಾವಲ್ಲ, ಅವನ್ನ ತಿನ್ನೋಕ್ಕೂ ಬರೋಲ್ಲ. ಮತ್ತು ಇವು ಅದೇ ಬಿದ್ದವು ಅಂತೇಳಿ ವೇಸ್ಟ್ ಹಾಕೋ ಅಂತೇಳಿ ಉಪ್ಪಿನಕಾಯಿ ಮಾಡೋಕ್ಕೆ ಬರೋಲ್ಲ. ಆನೆಕಲ್ಲು ಹೊಡೆದಕ್ಕೆ ಆನೆಕಲ್ಲು ಪೆಟ್ಟಾಗಿದ್ದಾವಲ್ಲ, ಬೇಗ ಹಾಳಾಗಿಬಿಡ್ತವೆ. ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. ಮಾವಿನಕಾಯಿ ಎಲ್ಲ ವೇಸ್ಟು. ಈ ಮರನೂ ಸಹ ತುಂಬ ಬಂದಿತ್ತು. ಈ ಮರದಲ್ಲೂ ಎಲ್ಲ ಜಾಸ್ತಿ ಉದುರೋಗ್ಬಿಟ್ಟವೆ. ಎಲ್ಲ ಮರದಾಗೂ ಉದುರೋಗಿದ್ದಾವೆ. ಸುಮ್ಮನೆ ಲಾಸು ಮಳೆ ಆನೆಕಲ್ಲು ಬಿದ್ದಿದ್ದು. ತುಂಬಿಟ್ಟಳೆ ಕವರಿಗೆ, ತುಂಬಿಕಿದ್ದಾಳೆ ತಿನ್ನೋಣ ಅಂತ ಹೇಳಿ. ಅವು ತಿನ್ನೋಕ್ಕೂ ಸಹ ಬರೋಲ್ಲ, ಆ ಥರ ಇದ್ದಾವೆ. ಅವನೇನು ಆಗೋದಿಲ್ಲ, ಆ ಥರ ಇದ್ದಾವೆ. ಚಿಕ್ಕಕ್ಕಿದ್ದಾವೆ. ಇನ್ನೊಂದು ಸ್ವಲ್ಪ ದೊಡ್ಡ ಆಗಿದ್ದರೆ
ತಿನ್ಬೋದಾಗಿತ್ತು. ತಿನ್ನೋ ಅಂದರೆ ಎಷ್ಟಂತ ತಿನ್ನೋಕ್ಕಾಗುತ್ತೆ, ತಿನ್ನೋಕ್ಕೂ ಆಗೋದಿಲ್ಲ. ಉಪ್ಪಿನಕಾಯಿ ಹಾಕಿದ್ರು ಅವು ಸುಮ್ಮನೆ ವೇಸ್ಟು, ಕೊಳ್ತೋಗ್ಬಿಡ್ತವೆ ಉಪ್ಪಿನಕಾಯಿ. ಸುಮ್ಮನೆ ವೇಸ್ಟ್, ಏನೂ ಯೂಸ್ ಇಲ್ಲ ಆನೆಕಲ್ ಮಳೆಯಿಂದ. ನೋಡೋಕ್ಕಷ್ಟೇ ಖುಷಿ ಬಿಟ್ಟರೆ ಅದರಿಂದ ಏನೂ ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಇದ್ರ ಹಣ್ಣಾಗಿದ್ದರೆ ಎಷ್ಟು ಹಣ್ಣು ತಿನ್ಬೋದಾಗಿತ್ತು. ಮಳೆಯಿಂದ ಎಲ್ಲ ಉದುರಿ ಬಿದ್ದೋಗ್ಬಿಟ್ಟವೆ. ಈ ಮರದಾಗೂ ನೋಡ್ರಿ ಮಲ್ಲಿಕ ನೋಡಿ, ಮಲ್ಲಿಕನೂ ಅಷ್ಟೇ, ಮಲ್ಲಿಕನೂ ಎಲ್ಲ ಉದುರೋಗ್ಬಿಟ್ಟತ್ತೆ. ಈ ಸರಿ ಹೇಳ್ಬೇಕು ಅಂದರೆ ತುಂಬ ಅಂದರೆ ತುಂಬ ಹೂ ಬಂದಿತ್ತು, ತುಂಬ ಅಂದರೆ ತುಂಬ ಹೂ ಬಂದಿತ್ತು. ಕಾಯಿನೂ ಹಾಗೆ ಬಂದಿತ್ತು, ಅಷ್ಟೇ ಚೆನ್ನಾಗಿ ಬಂದಿತ್ತು. ಆನೆಕಲ್ಲಿಂದ ಎಲ್ಲ ಉದುರೋಗ್ಬಿಟ್ಟವೆ, ಚಿಕ್ಕ ಚಿಕ್ಕ ಕಾಯಿನೇ ಉದುರೋಗಿದ್ದಾವೆ ನೋಡಿ. ಎಷ್ಟೆಲ್ಲ ಉದುರಿದ್ದಾವೆ, ನೋಡೋಕ್ಕಂತೂ ಹೊಟ್ಟೆ ಉರಿತದೆ. ಇವೇ ದೊಡ್ಡಕ್ಕಾಗಿ ಹಣ್ಣಾಗಿದ್ದರೆ ಎಷ್ಟು ಹಣ್ಣಾಗಿರೋವು, ತುಂಬ ಹಣ್ಣಾಗಿರೋವು. ಗಿಡ ತುಂಬ ಜೋತು ಬೀಳ್ತಿದ್ವು ನೋಡಿರಿ. ಇದೆಲ್ಲ ಆನಿಕಲ್ಲೇ, ಇದೆಲ್ಲನೂ ಆನಿಕಲ್ಲೇ. ಸುಮ್ಮನೆ ಎಲ್ಲ ವೇಸ್ಟು. ಎಷ್ಟೆಲ್ಲ ಬಿದ್ದಾವೆ ಅಲ್ಲಂತೂ ನೋಡಿ. ತಿಪ್ಪಿ ಬಿದ್ದಂಗೆ ಬಿದ್ದಾವೆ, ತಿಪ್ಪಿ ನೋಡಿ ಎಷ್ಟು ಬಿದ್ದಾವೆ ಅಂತ ಹೇಳಿ. ಸುಮ್ಮನೆ ವೇಸ್ಟು. ಮಗ ಹಾವು ಇರ್ತಾವ, ಆ ಕಡೆ ಎಲ್ಲ ಹೋಗ್ಬಾರ್ದು. ಅದೇನು ಮಾಡ್ತೀಯ, ಬಾ, ತಿನ್ನಕ್ಕೂ ಬರಲ್ಲ ಮಗ. ಅವು ಚೆನ್ನಾಗೂ ಇರಲ್ಲ, ಬಾ ತಿನ್ನಕ್ಕೂ. ಈ ಮರದಾಗೂ ಸಹ ಇದು ರಸ್ಪುರಿ ಮಾವಿನ ಮರ. ಈ ಮರದಾಗೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಈ ಮರದಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬಂದಿತ್ತು. ಇನ್ನು ಚಿಕ್ಕ ಚಿಕ್ಕವೇ ಎಲ್ಲ ಬಿದ್ದುಬಿಟ್ಟವೆ ಮಳೆಗೆ. ತುಂಬ ಅಂದರೆ ತುಂಬ ಬಿದ್ದಾವೆ. ಈ ಮರದಾಗೂ ಅಷ್ಟೇ, ನೋಡಿದರೆ ಹೊಟ್ಟೆ ಉರಿತೈತಿ. ಯಾಕೆಂದರೆ ಹಣ್ಣು ಎಷ್ಟು ಹಣ್ಣು ಆಗ್ತಿದ್ವು, ಎಷ್ಟು ತಿನ್ಬೋದಾಗಿತ್ತು. ಎಲ್ಲ ಆನೆಕಲ್ ಮಳೆಯಿಂದ ಎಲ್ಲ ವೇಸ್ಟ್ ಅಷ್ಟೇ ನೋಡಿ. ಇದು ಅಷ್ಟೇ, ಇದು ರಸ್ಪುರಿ ನೋಡಿ. ಕಸ್ತೂರಿ ಅಲ್ಲಮ್ಮ, ರಸ್ಪುರಿ. ಎಲ್ಲ ಬಿದ್ದಾವೆ. ಈ ಮಿಡಿ ಉದುರುತ್ತವೆ, ಆದರೆ ಮಾಮೂಲಾಗಿ ಇಷ್ಟೆಲ್ಲ ಉದುರೋದಿಲ್ಲ. ಇದೆಲ್ಲನೂ ಮಳೆ ಬಂದಿದ್ದಕ್ಕೆ ಉದುರಿರೋದು. ಎಷ್ಟು ಉದುರಿದ್ದಾವೆ ಅಂದರೆ, ಇವು ಚಿಕ್ಕಕ್ಕಿದ್ದಾವಲ್ಲ ಅಷ್ಟೊಂದು ಒತ್ತಾಗಿ ಕಾಣಿಸಲ್ಲ. ಅದೇ ಒಂದು ಸ್ವಲ್ಪ ದೊಡ್ಡಕ್ಕಿದ್ದರೆ ಜಾಸ್ತಿ ಕಾಣಿಸಿದಂಗೆ ಕಾಣಿಸ್ಬೋದು. ಆದರೆ ರಿಯಲಾಗಿ ಇಲ್ಲಿ ನೋಡೋಕ್ಕೆ ಜಾಸ್ತಿ ಬಿದ್ದಾವೆ ಮಾತ್ರ ನೋಡಿ. ನನ್ನ ಮಗಳೆಲ್ಲ ತುಂಬವಳೆ, ಒಂದು ಕವರಿಗೆ ತುಂಬ್ಕಿನೋದಾಳೆ. ಇವೇನು ತಿನ್ನೋಕ್ಕೂ ಬರಲ್ಲ, ಉಪ್ಪಿನಕಾಯಿ ಹಾಕೋಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಉಪ್ಪಿನಕಾಯಿ ಬೇಗ ಹಾಳಾಗಿ ಹೋಗ್ಬಿಡ್ತವೆ. ವೇಸ್ಟು, ಎಲ್ಲ ವೇಸ್ಟು. ನನ್ನ ಮಗಳಿಗೆ ಆಟ ಆಡೋಕ್ಕೆ ಬೇಕಾದರೆ ಆಗುತ್ತಿದ್ದು, ಆಟ ಆಡ್ತಾಳಂತೆ. ಇದ್ರಾಗ ತುಂಬ್ಕೊಂಡವಳಲ್ಲ, ಆಟ ಆಡ್ತಾಳಂತೆ. ತಗೋ ಅಷ್ಟೇ, ಅವಳಿಗೆ ಆಟ ಆಡೋಕ್ಕಷ್ಟೇ ಅವು. ಇಲ್ಲೆಲ್ಲ ಬಿದ್ದಾವೆ, ಈ ಸದ್ಯಕ್ಕೆ ಕಾಣಿಸಲ್ಲ ಅಷ್ಟೇ. ಅಷ್ಟು ಬಿದ್ದುಬಿಟ್ಟವೆ. ನೋಡೋಕ್ಕೆ ಹೊಟ್ಟೆ ಉರಿತೈತೆ. ಅಷ್ಟು ಬಿದ್ದಿದ್ದಾವೆ ಅಂತಲೇ ಹೇಳ್ಬೋದು. ಎಲ್ಲ ಬೆಳೆನೂ ಎಲ್ಲ ವೇಸ್ಟೇನೆ. ಅಡಿಕೆ ಕೊಟ್ಟು ಹೊಡೆದಿರ್ತಾವಲ್ಲ, ಅದಕ್ಕೂ ಚಿಕ್ಕ ಬಿಟ್ಟಿರ್ತಾವಲ್ಲ, ಅವೆಲ್ಲವೂ ಹೋಗಿದ್ದಾವೆ ಅಂತ ಹೇಳ್ತಿತ್ತು ನಮ್ಮ ಡ್ಯಾಡಿ, ನಮ್ಮ ಮಮ್ಮಿನೇ. ಅಷ್ಟೊಂದೆಲ್ಲ ವೇಸ್ಟ್ ಆಗಿಬಿಟ್ಟವೆ. ಸುಮ್ಮನೆ ಎಲ್ಲ ಬೆಳೆನೂ ಹಾಳೇನೆ, ಯಾವ ಏನು ಇದಾಗಿಲ್ಲ, ಅಷ್ಟೊಂದು ಹಾಳಾಗಿಬಿಟ್ಟವೆ.